ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ನೀವು ಕೂತ್ಕೊಳ್ಳಿ, ಬನ್ನಿ ನಾನು ಬಡಿಸ್ತೀನಿ. ಬೇಡ ಪುಟ್ಟ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನಾನು ಆಮೇಲೆ ಮಾಡ್ಬೇಡ. ಒಂದು ಕೆಲಸ ಮಾಡಿ, ನೀವಿಬ್ರು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಕ್ಷಮಿಸಿ ಮಾವ. ಪುಟ್ಟ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಬಡಿಸಿರ್ಲಿಲ್ಲ ಅಲ್ವಾ ಮಾವನಿಗೆ, ಈಗ ನಾನೇ ಬಡಿಸ್ತೀನಿ, ನೀನು ಕೂತ್ಕೊ. ಇಬ್ಬರು ಕೆಲಸ ಮಾಡ್ತೀರ ತಾನೇ, ಯಾರಾದರೂ ಒಬ್ಬರು ಕೂತ್ಕೊಳ್ಳಿ. ಸೋಗ್ಲಾಡಿ, ನೀ ಕೂತ್ಕೊ. ಏನ ಊಟ ಟೈಮಿಗೆ ಬರೋದು, ಕೂತ್ಕೊಳ್ಳೋದು, ಬ್ಯಾಟಿಂಗ್ ಆಡೋದು, ಇದನ್ನೇನು ಹಾಸ್ಟೆಲ್ನ ತಂದ್ಕೊಂಡ್ಯಾ? ನೋಡು, ತುಳಸಿ ನನಗೆ ಬಡಿಸ್ತಾಳೆ, ನೀನು ಸೋಗ್ಲಾಡಿಗೆ ಬಡಿಸು. ಇರೋದು 4 ಜನ, ಬಡ್ಸಕ್ಕೆ ಇಬ್ರು ಬೇಕಾ? ಬರೀ ನನಗೆ ಕೆಲಸ ಹೇಳೋದೇ ಆಯ್ತು. ಯಾರಿಗೆ ಬುದ್ಧಿ ಹೇಳಬೇಕೋ ಅವ್ರಿಗೆ ಹೇಳಿ ಫಸ್ಟು. ಬುದ್ಧಿ ವಿಷಯ ಬುದ್ಧಿ ಇರೋರು ಮಾತಾಡಲಿ, ನೀನು ಮಾತಾಡಬೇಡ. ಊಟದ ಸಮಯದಲ್ಲಿ ನಿಂದೇನು ತಲಹರಟೆ? ಪುಟ್ಟಿ ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗೆ ಬಡ್ಸೋದಿರ್ಲಿ, ಮೊದಲು ಹೂವು ಎಲ್ಲಿಟ್ಟಿದ್ಯಾ ಅದನ್ನ ಹೇಳು. ಯಾವ ಹೂ ಪುಟ್ಟಿ? ಆಹಾ, ಏನು ಗೊತ್ತಿಲ್ಲ ಅಲ್ವಾ ನಿಂಗೆ? ಮಾರ್ಕೆಟಲ್ಲಿ ಮಾತಾಡ್ಸೋರು ಕೊಟ್ಟಿದ್ದು ಹೂವು ನಿಸ್ಕೊಂಬಂದ್ಯಲ್ಲ, ಎಲ್ಲಿಟ್ಟೆ ಅದನ್ನ? ಅಮ್ಮವ್ರೆ, ನೀವು ಎಷ್ಟು ವರ್ಷದಿಂದ ಈ ಸುದ್ದಿಗಾಗಿ ಕಾಯ್ತಾ ಇದ್ರಿ. ಈಗ ಪೂರ್ಣಿ ಅಮ್ಮವರು ಪಾಪಮ್ಮ, ಅವರು ಸರಿ ಹೋಗ್ತಾರೆ ಅಂತ ನೀವೆಲ್ಲ ಖುಷಿ ಪಡ್ತಿದ್ದೀರಲ್ವಾ? ನಾನು ಅವ್ರ ಹೆಂಡತಿ, ಅವರು ಸರಿ ಹೋದ್ರೆ ಎಲ್ಲರಿಗಿಂತ ಖುಷಿ ಪಡೋದು ನಾನು. ಆದರೂ ನಾನು ಕಣ್ಣೀರು ಹಾಕ್ತಾ ಈ ಮಾತು ಹೇಳ್ತಿದ್ದೀನಿ. ಯಾಕೆ ಗೊತ್ತಾ? ಇವ್ರು ಹುಷಾರಾಗ್ತಾರೆ ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಆಮೇಲೆ ನಿರಾಸೆ ಆಗಿದ್ದು ಎಷ್ಟು ಸಲನೋ ಲೆಕ್ಕಕ್ಕೆ ಇಲ್ಲ. ನಾನು ಡಾಕ್ಟರ್ ಹತ್ರ ಕೇಳ್ದಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಈ ಥರ ಇರೋರು ಆಗಾಗ ಸಣ್ಣ ಪುಟ್ಟ ಮೂವ್ಮೆಂಟ್ಸ್ ಮಾಡ್ತಾರೆ, ಇದು ಕಾಮನ್ನು ಅಂತ ಹೇಳಿದ್ರು. ಹುಡ್ಸಿ ಆಮೇಲೆ ನೊಂದ್ಕೊಳ್ಳೋವಾಗ ಆಗೋದು ಬೇಡ ಅಂತ. ಈಗಾಗಲೇ ಈ ವಿಷಯಕ್ಕೆ ತುಂಬ ನೊಂದಿದ್ದೀನಿ ಪೂರ್ಣಿ, ಭಾವನೂ ಅಷ್ಟೇ ನೊಂದಿದ್ದಾರೆ. ನಾನು ಡಾಕ್ಟರ್ ಹತ್ರ ಮಾತಾಡೋವರೆಗೂ ನೀನು ಸುಮ್ಮನಿರು ಪ್ಲೀಸ್. ಡಾಕ್ಟರ್ ಬಾಯಲ್ಲೇ ಇವ್ರು ಸರಿ ಹೋಗ್ತಾರೆ ಅಂತ ಏನಾದರೂ ಬಂದರೆ ನಾನೇ ಭಾವನ್ಗೆ ಈ ವಿಷಯ ತಿಳಿಸ್ತೀನಿ. ಆಯಿತು ಅತ್ತೆ, ನಿಮಗೆ ನೋವಾಯ್ತೇನೋ? ಸಾರಿ. ಡಾಕ್ಟ್ರ್ ಕಡೆಯಿಂದ ಒಳ್ಳೆ ಸುದ್ದಿ ಬರಲಿ ಅಂತ ಹಾರೈಸ್ತೀನಿ. ಕೆಫೆಗೆ ಹೊರಡ್ತೀನಿ ಅಂತ ಹೊರಡೋದು, ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಕೊಂಡು ತಿರ್ಗೋದು. ಅಣ್ಣ ಊರಲ್ಲಿಲ್ಲ ಅಂತ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋಂಗೆ ಆಡ್ತಿದ್ಯಾ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪುಟ್ಟಿ? ನಾನು ಕೆಲ್ಸದ ಮೇಲೆ ತಾನೇ ಹೋಗಿದ್ದು. ಸುಮ್ಮನೆ ಕತೆ ಹೇಳಬೇಡ. ಹೂ ಮುಡಿಯಲ್ಲ ತಾನೆ ನೀನು? ದೇವಸ್ಥಾನದಲ್ಲಿ ಹೋಗಿ ಕೊಟ್ರು ಈಸ್ಕೊಂಡು ಬುಟ್ಟಿಲೇ ತರ್ತ್ಯಾ? ಅಂದಮೇಲೆ ಮಾಧವ್ ಸರ್ ಕೊಟ್ರೆ ಯಾಕೆ ಇಸ್ಕೊಂಡೆ? ನಾವಿದನ್ನೆಲ್ಲ ಗಮನಿಸ್ತಿಲ್ಲ ಅನ್ಕೊಂಡ್ಯಾ?
ಸಂಧ್ಯಾ ಪ್ಲೀಸ್. ನೀ ಸುಮ್ಮನಿರು ಸಿರಿ. ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮದ್ವೆ ಆಗೋ ಮುಂಚೆ ತಾತ ಹಿಟ್ಲರ್ ತರ ಆಡ್ತಿದ್ರು, ಆದ್ರೆ ಈಗ ಅಮ್ಮ ಹೇಗ್ ಬೇಕಾದ್ರೂ ಇರ್ಬೋದು, ಒಂದು ಮಾತು ಆಡಲ್ಲ. ಅಥವಾ ಮಾಧಾ ಸರ್ ಜೊತೆ ಚೆನ್ನಾಗಿದ್ರೆ ನಿಮಗೇನಾದ್ರೂ ಅಡ್ವಾಂಟೇಜ್ ಇದೆಯಾ? ತೆಗೆದು ಬಿಟ್ಟ ಅಂತಂದ್ರೆ ಬಾಯಲ್ಲಿರೋ ಹಲ್ಲುಗಳೆಲ್ಲ ಉದುರು ಹೋಗ್ಬೇಕು. ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ ನಿನಗೆ? ಹೇಳಿದ್ದೆ ತಾನೆ ರೂಮಿಗೆ ಯಾರನ್ನು ಬಿಡಬೇಡ ಅಂತ. ನಾನು ಹೇಳ್ದೆ ಅಮ್ಮವ್ರೆ, ಆದರೆ ಪೂರ್ಣಿ ಅಮ್ಮ ಕೇಳಲಿಲ್ಲ. ನಿನಗೆ ರತ್ನ, ನೀನು ಹೊರಡು, ನಾನೇ ಊಟ ತಂದು ಮಾಡಿಸ್ತೀನಿ. ಶಾರ್ವರಿ, ನನಗೆ ಮಹೇಶ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅತ್ತೆ ಮಾವ ಊಟ. ದೇವ್ರೆ, ಇವಳು ಈಗಲೇ ಬರಬೇಕಾ? ಯಾರನ್ನು ಸಾಕು ಹಾಕ್ಲಿ ಈಗ? ಪೂರ್ಣಿ, ನಾನು ನನ್ನ ತಮ್ಮನ ಹತ್ರ ಮಾತಾಡಿಕೊಂಡು ಊಟಕ್ಕೆ ಬರ್ತೀನಿ. 10 ನಿಮಿಷ. ಸರಿ ಬಾಬಾ, ನಾವು ಹೋಗಿರ್ತೀವಿ. ನಡಿ ಪೂರ್ಣಿ, ಅಣ್ಣ ತಮ್ಮಂದಿರದು ಏನು ಪರ್ಸನಲ್ ವಿಷಯ ಇರುತ್ತೆ. ನಡಿ. ನೋಡ್ತೀಯಾ ಪೂರ್ಣಿ, ಭಾವ ಇವ್ರ ಹತ್ರ ಮಾತಾಡೋಕ್ಕೆ ಕಾಯ್ತಿರ್ತಾರೆ. ಅವ್ರ ಈ ಪರಿಸ್ಥಿತಿ ಅವರು ಮನಸ್ಸಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಅವರು ಹುಷಾರಾಗ್ತಾರೆ ಅನ್ನೋ ಹೋಗಿ ಬಂದು ನಾಳೆ ಆಗದೆ ಹೋದರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.